ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ. MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ರಂಜಿತ್ ಶ್ರೀಯಾರ್. ರಾಜ್ಯ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಾಳೆಯದಲ್ಲಿ, ಈ ಸರ್ಕಾರದಲ್ಲಿ ಮುಂದೆ ಕಾಂಗ್ರೆಸ್ನಲ್ಲಿ ಯಾರು ಉತ್ತರಾಧಿಕಾರಿ ಎನ್ನುವಂತ ಎಲ್ಲಾ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಅನ್ನುವಂತ ಉತ್ತರ ಇವತ್ತಿನವರೆಗೂ ಕೂಡ ಇತ್ತು. ಆದ್ರೆ ಇವತ್ತು ಇನ್ನು ಮುಂದೆ ಕಾಂಗ್ರೆಸ್ ನಾಯಕರು ಇನ್ನೊಬ್ಬರು ಉತ್ತರಾಧಿಕಾರಿ ಇದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕ್ಬೇಕು. ಅದು ಯಾರಂತ ಹೇಳಿ ಕೇಳಿದ್ರೆ ಸತೀಶ್ ಜಾರಕಿಹೊಳಿ. ಇದನ್ನ ಯಾರು ಹೇಳಿದ್ದು ಕೇಳಿದ್ರೆ ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಇಂಥದ್ದೊಂದು ಚರ್ಚೆ ಈಗ ಭಾರಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಇನ್ನು ನವೆಂಬರ್ ಕ್ರಾಂತಿಯ ಬಗ್ಗೆ ಸುಳಿವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಂತ ಹಿನ್ನೆಲೆಯಲ್ಲಿ ಕೆಲವು ಶಾಸಕರುಗಳು ಫುಲ್ ಖುಷಿಯಾಗಿದ್ದಾರೆ. ಕೆಲವರಿಗೆ ಡವ ಶುರುವಾಗಿದೆ. ನಮ್ಮನ್ನೆಲ್ಲಿ ಸಚಿವ ಸ್ಥಾನದಿಂದ ಕಿತ್ತಾಕ್ತಾರೋ ಅಂತೇಳಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ, ಯಾರ್ಯಾರು ಅಲವತ್ತು ತೋಡ್ಕೊಂಡಿದ್ದಾರೆ, ಅದೆಲ್ಲದರ ಡೀಟೇಲ್ ಅನ್ನ ನಿಮ್ ಮುಂದೆ ಇಡ್ತೀವಿ. ಅದ್ರ ಜೊತೆಗೆ ದೀಪಾವಳಿ ಹಬ್ಬ, ಬೆಳಕಿನ ಹಬ್ಬ ದೀಪಾವಳಿಯಲ್ಲಿ ಖರೀದಿ ಎಷ್ಟಾಗಿದೆ ಇಡೀ ದೇಶದಲ್ಲಿ ಅಂತೇಳಿ ನೀವು ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ದಾಖಲೆ ಪ್ರಮಾಣದಲ್ಲಿ ಖರೀದಿಯನ್ನ ದೇಶದ ವಾಸಿಗಳು ಮಾಡಿದ್ದಾರೆ. ಮುಂದುವರೆದು ಬಿಹಾರದ ಚುನಾವಣೆ, ಇದೆಲ್ಲದರ ಕ್ಷಣದ ಮಾಹಿತಿ ಇನ್ ಡೀಟೇಲ್ ಅಪ್ಡೇಟ್ ಎಳೆಯಾಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ ನೋಡೋಣ ಬನ್ನಿ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ಸಮರ, ಸಾಹುಕಾರ್ ಸಿಎಂ ಆಗ್ಲಿ ಅಂದ್ರು ಯತೀಂದ್ರ. ಸಿದ್ದು ಪುತ್ರನ ಮಾತಿಗೆ ಡಿಕೆಶಿ ಪರೋಕ್ಷ ಅಪಸ್ವರ. ನವೆಂಬರ್ಗೆ ಸಿದ್ದು ಸಂಪುಟದಲ್ಲಿ ಕ್ರಾಂತಿ ಫಿಕ್ಸ್. ಸಂಪುಟ ಪುನರ್ರಚನೆ ಮಾಡುತ್ತಂತೆ ಕಾಂಗ್ರೆಸ್. ಸುದ್ದಿ ಕೇಳಿ ಆಕಾಂಕ್ಷಿಗಳ ದಿಲ್ ಫುಲ್ ಖುಷ್. ಚಿತ್ತಾಪುರದಲ್ಲಿ ಪಥಸಂಚಲನ ಫೈಟ್. ಆರ್ಎಸ್ಎಸ್ ನಿಷೇಧಕ್ಕೆ ಭೀಮ್ ಆರ್ಮಿ ಪಟ್ಟು. ದಲಿತ ಸಂಘಟನೆಗಳಿಗೆ ಪ್ರಿಯಾಂಕ್ ಖರ್ಗೆ ಸಾಥ್. ಕ್ರಿಕೆಟ್ನಲ್ಲೂ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್. ಮುಸ್ಲಿಂ ಅಂತ ಸರ್ಫರಾಜ್ ಖಾನ್ಗೆ ಗೇಟ್ ಪಾಸ್. ತಪ್ಪಿನ ಅರಿವಾಗಿ ತೇಪೆ ಹಚ್ಚಲು ಸರ್ಕಸ್. ಹಾಸನಾಂಬೆ ದರ್ಶನಕ್ಕೆ ಇಂದೇ ಕೊನೆ ದಿನ. ಬಸ್ ಸ್ಟ್ಯಾಂಡ್ನಿಂದಲೇ ಕ್ಯೂ ನಿಂತ ಜನ. ದೇವಿಗೆ ನಮಿಸಿ ಪುನೀತವಾಯಿತು ಭಕ್ತಗಣ. ನವೆಂಬರ್ ತಿಂಗಳು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣ ಆಗುವ ಸಾಧ್ಯತೆ ಈಗ ಕಾಣ್ತಾ ಇದೆ. ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಕಾಂಗ್ರೆಸ್ಸಿಗರೇ ಕೆಲವೊಮ್ಮೆ ಹೇಳ್ತಾರೆ. ಇದೀಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ ಮಾತು ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಏನ್ ಹೇಳಿದ್ರು ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯ? ಬನ್ನಿ ಈ ವರದಿ ನೋಡಿ. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಬಾಂಬ್. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಬಾಂಬ್ ಸಿಡಿಸಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಯತೀಂದ್ರ ಮಾತು ಕೇಳಿದ್ರೆ ಡಿಸಿಎಂ ಡಿಕೆಶಿಗೆ ಟಾಂಗ್ ಕೊಟ್ರ ಎಂಬ ಚರ್ಚೆ ಶುರುವಾಗಿದೆ. ನನ್ನ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ. ನಮ್ಮ ರಾಜ್ಯಕ್ಕೆ ಪ್ರಗತಿಪರ ತತ್ವ ಸಿದ್ಧಾಂತ ಇರುವ ನಾಯಕರು ಬೇಕು. ಸತೀಶ್ ಜಾರಕಿಹೊಳಿ ಈ ಜವಾಬ್ದಾರಿಯನ್ನ ನಿಭಾಯಿಸಿದ್ದಾರೆ. ಜಾರಕಿಹೊಳಿ ಮಾದರಿಯಾಗಿ ನಮ್ಮನ್ನ ಮುನ್ನಡೆಸುತ್ತಾರೆ ಎಂದು ಯತೀಂದ್ರ ಹೇಳಿದ್ದಾರೆ.
ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತಹ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಇನ್ನೂ ಮುಂದುವರಿಸಿ. ನಂಗೇನ್ರಿ ಗೊತ್ತು, ಹೋಗಿ ಅವರನ್ನೇ ಕೇಳಿ. ಅವ್ರೇನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನ್ ಕೇಳಿದ್ರೆ ಏನಾಗ್ತದೆ? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದೀವಿ. ಆ ಕೆಲಸಕ್ಕೆ ನಾನು ಬದ್ಧನಾಗಿದ್ದೀನಿ. ಡಿಕೆಶಿ ಬಾಯಲ್ಲಿ ಮತ್ತೆ ತ್ಯಾಗದ ಮಾತು. ನಾವು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡಬೇಕಾದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು, ಅದರಿಂದ ಏನೂ ಪ್ರಯೋಜನ ಆಗಿಲ್ಲ. ಕಾಂಗ್ರೆಸ್ ಪಕ್ಷ ಇದ್ರೆ ನೀವೆಲ್ಲ, ಈಗ ನಾನು ಉಪಮುಖ್ಯಮಂತ್ರಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅಂದ್ರೆ ಯಾರು ದುಡಿತಾರೆ ನಿಸ್ವಾರ್ಥೆಯಿಂದ ಅವರಿಗೆ ಸಮಾಜ ಪಕ್ಷ ಗೌರವನ ಕೊಡ್ತದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನಂತರ ಕಾಂಗ್ರೆಸ್ ಪಕ್ಷದಲ್ಲೇ ಸಿಎಂ ಗಾದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರ ನಡುವೆ ಫೈಟಿಂಗ್ ನಡೆಯುತ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಯಾರನ್ನ ಬೆಂಬಲಿಸುತ್ತಾರೆ ಎಂಬ ಕುತೂಹಲ ಇದೆ. ಈಗ ಯತೀಂದ್ರ ನೀಡಿರುವ ಹೇಳಿಕೆ ನೋಡಿದ್ರೆ ಸಿದ್ದರಾಮಯ್ಯಗೆ ತಮ್ಮ ಉತ್ತರಾಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಆಯ್ಕೆ ಮಾಡುವ ಒಲವು ಇದೆಯಾ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಕುರ್ಚಿ ರೇಸ್ನಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾವು ನೋಡಿದಾಗ ನಮಗೆ ಮೊದಲು ಕಾಣಿಸೋದು ಡಿಕೆ ಶಿವಕುಮಾರ್. ಯಾಕಂತ ಹೇಳಿದ್ರೆ ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅವ್ರು ಹೇಳಿದ್ರು. ಅವರ ಬೆಂಬಲಿಗರೆಲ್ಲ ಡಿಕೆ ಶಿವಕುಮಾರೇ ನಮ್ಮ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. 2.5 ವರ್ಷ ಸಿಎಂಗೆ ಸಿದ್ದರಾಮಯ್ಯನವರಿಗೆ, 2.5 ವರ್ಷ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಅದು ಹೈಕಮಾಂಡ್ ಹೇಳಿತ್ತು ಅನ್ನೋದೆಲ್ಲವೂ ಕೂಡ ನಮಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದು ಚರ್ಚೆ ಆಗಿದೆ, ಮುಗಿದೋದ ಅಧ್ಯಾಯ. ಕಳೆಗುಂದಿದ್ದ ಪಕ್ಷಕ್ಕೆ ಚೈತನ್ಯವನ್ನ ತುಂಬಿದ್ದ ಬೇರೆ ಯಾರೂ ಅಲ್ಲ, ಇದೇ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್. ಚುನಾವಣೆಯಲ್ಲಿ ತನು ಮನ ಧನ ಎಲ್ಲಾ ಧಾರೆ ಎರೆದು ಈ ಕಾಂಗ್ರೆಸ್ ಪಕ್ಷ, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಂತೆ, ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತೆ ಮಾಡಿದ್ದು ಇದೇ ಕನಕಪುರದ ಬಂಡೆ. ಸಿದ್ದು ಬಿಟ್ರೆ ರಾಜ್ಯ ಕಾಂಗ್ರೆಸ್ನ ಬೆಸ್ಟ್ ಲೀಡರ್ ಇದೇ ಡಿಕೆ ಶಿವಕುಮಾರ್. ಸಿಎಂ ಕುರ್ಚಿ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಒಮ್ಮೆಯೂ ಕೂಡ ಸಿಎಂ ಆಗಲಿಲ್ಲ ಎಂಬುವ ಕೊರಗು ಮಲ್ಲಿಕಾರ್ಜುನ ಖರ್ಗೆ ಅವರಿಗಿದೆ. ಈಗ ಅವರು ಎಐಸಿಸಿಯ ಅಧ್ಯಕ್ಷರು, ಆದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅನ್ನುವಂತ ಮತ್ತೆ ಒಂದಿಷ್ಟು ಸಮಾಜವನ್ನ ನಾವು ಸಾಮಾಜಿಕ ನ್ಯಾಯ ದೃಷ್ಟಿಯಲ್ಲಿ ನೋಡಿದಾಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು, ಪರಮೇಶ್ವರನ್ ಕೂಡ ಮಾಡಲಿಲ್ಲ ಅನ್ನೋದೆಲ್ಲವೂ ಕೂಡ ನಮ್ಮ ಕಣ್ಮುಂದಿದೆ. ಅದು ಬೇರೆ ವಿಚಾರ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಕಾಂಗ್ರೆಸ್ ದಲಿತ ಸಿಎಂ ಕೊರಗನ್ನ ನೀಗಿಸಬೇಕು ಅಂತ ಹೇಳಿದ್ರೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಇದು ಕಾಂಗ್ರೆಸ್ಗೆ ಸಿಕ್ಕ ಅಪರೂಪದ ಅವಕಾಶ ಕೂಡ. ಈಗೀಗ ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆರ್ಎಸ್ಎಸ್ ಬಗ್ಗೆ ಎಲ್ಲ ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಟ್ಟರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಆ ರೇಸ್ನಲ್ಲಿ ಇದ್ದಾರೆ ಅನ್ನೋ ವಿಚಾರ. ಡಾಕ್ಟರ್ ಜಿ ಪರಮೇಶ್ವರ್ ಯಾವಾಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದ್ರು, ಒಂದು ವೇಳೆ ಡಾಕ್ಟರ್ ಜಿ ಪರಮೇಶ್ವರ್ ಆಗ ಸೋತಿಲ್ದೇ ಇದ್ದಿದ್ರೆ, ಆಗ ಅವ್ರು ಗೆದ್ದಿದ್ರೆ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಬಾರಿ ಆದ್ರೂ ಕೂಡ ಮುಖ್ಯಮಂತ್ರಿ ಆಗಿರ್ತಾ ಇದ್ರು. ಸಿದ್ದರಾಮಯ್ಯನವರಿಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರೇ ಸೋಲಿಸಿದ್ರು ಅನ್ನೋ ವಿಚಾರ ರಾಜಕೀಯವಾಗಿ ಗುಸುಗುಸು ಇದೆ. ಅದೇನೇ ಆದ್ರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿಯ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ನಾವು ಯಾರು ಕೂಡ ಇಲ್ಲ ಅಂತ ಹೇಳಂಗಿಲ್ಲ. ದಲಿತ ಸಿಎಂ ರೇಸ್ನಲ್ಲಿ ಖರ್ಗೆ ಬಳಿಕ 2ನೇ ಆಯ್ಕೆ ಇವರೇ. ಪ್ರಮುಖ ಖಾತೆಯನ್ನ ನಿಭಾಯಿಸಿದಂತ ಅನುಭವ ಇದೆ. ಹೋಮ್ ಮಿನಿಸ್ಟರ್ ಆಗಿದ್ರು, ಈಗಲೂ ಕೂಡ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಸದಾಕಾಲ ಮುಖ್ಯಮಂತ್ರಿ ಕುರ್ಚಿಯದ್ದೇ ಕನಸು ಕಾಣ್ತಾ ಇದ್ದಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಆಗೋಣ ಬಿಡಿ ಮುಂದೊಂದು ಬಾರಿ ಅಂತ ಹೇಳಿ. ಈಗ ಸಿಎಂ ಇದ್ದಾರೆ ಅಂತ, ಸಿದ್ದರಾಮಯ್ಯ ಇದ್ದಾರೆ ಅನ್ನೋದೆಲ್ಲವೂ ಕೂಡ ಈಗ ಯತೀಂದ್ರ ಸಿದ್ದರಾಮಯ್ಯ ಹೇಳಿರೋದಿದೆಯಲ್ಲ, ಇದು ಚರ್ಚೆ. ಉತ್ತರ ಕರ್ನಾಟಕ ಭಾಗದ ಪ್ರಬಲ ನಾಯಕ ಇದೇ ಸತೀಶ್ ಜಾರಕಿಹೊಳಿ. ಸಿದ್ದು ಬಳಿಕ ಅಹಿಂದ ನಾಯಕನಾಗುವ ತಾಕತ್ತಿರೋದು ಬೇರೆ ಯಾರಿಗಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ. ನೋ ಡೌಟ್, ಅದ್ರ ಬಗ್ಗೆ ಎರಡು ಮಾತಾಡಂಗಿಲ್ಲ. ಅವರ ಸೈದ್ಧಾಂತಿಕವಾದಂತಹ ಬದ್ಧತೆ, ಅವರ ಜೀವನ ಶೈಲಿ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಸೈದ್ಧಾಂತಿಕವಾದಂತಹ ಸ್ಪಷ್ಟವಾದಂತಹ ಕ್ಲಾರಿಟಿ ಇದ್ದಂತ ನಾಯಕ ಅದು ಸತೀಶ್ ಜಾರಕಿಹೊಳಿ, ನೋ ಡೌಟ್. ಶಾಸಕರ ವಿಶ್ವಾಸ ಗಳಿಸೋದಕ್ಕೆ ಯತ್ನಿಸ್ತಾರೆ, ಜಾಸ್ತಿ ಮಾತಾಡೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಸಿಎಂ ಕುರ್ಚಿ ರೇಸ್ನಲ್ಲಿ ಎಂಬಿ ಪಾಟೀಲ್ ಅವರಿದ್ದಾರೆ. ನಮಗೂ ಆಸೆ ಇದೆ ಅಂತ ಹೇಳಿ ಒಂದು ಬಾರಿ ಹೇಳಿದ್ರು ಎಂಬಿ ಪಾಟೀಲ್ ಅವರು ಕೂಡ ಇದ್ದಾರೆ.
ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡುವಂತ ವಿಚಾರ. ಯಾಕಂತ ಹೇಳಿದ್ರೆ ಬಿಜೆಪಿ ಕಡೆಗೆ ಬಹುತೇಕ 70% ಲಿಂಗಾಯತರು ಬಿಜೆಪಿ ಕಡೆಗಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಕಾಂಗ್ರೆಸ್ ತನ್ನೆಡೆಗೆ ಎಳೆದುಕೊಳ್ಳಬಹುದು ಅನ್ನುವಂತ ಸ್ಟ್ರಾಟಜಿಯೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿದೆ. ಈ ಕಾರಣದಿಂದ ಎಂಬಿ ಪಾಟೀಲ್ ಅವರು ಆಯ್ಕೆ ಏನಾದರೂ ಲಿಂಗಾಯತ ಸಮುದಾಯವನ್ನ ಪರಿಗಣಿಸುವಂತ ಸಂದರ್ಭ ಬಂತು ಅಂತ ಹೇಳಿದ್ರೆ ನಮ್ಮನ್ನು ಕೂಡ ನೀವು ಪರಿಗಣಿಸಬೇಕು ಅನ್ನುವಂತ ವಿಚಾರ ಪದೇ ಪದೇ ಹೇಳಿದ್ದನ್ನ ನಾವು ಗಮನಿಸಿದ್ದೀವಿ. ಎಂಬಿ ಪಾಟೀಲ್ಗೆ ಎಲ್ಲಾ ಶಕ್ತಿ ಸಾಮರ್ಥ್ಯ ಇದೆ. ತನು ಮನ ಧನ ಎಲ್ಲ ಮುಖ್ಯಮಂತ್ರಿ ಆಗೋದಕ್ಕೆ ಏನ್ ಮಾಡಬೇಕು ಎಲ್ಲವನ್ನು ಕೂಡ ಸರಿದೂಗಿಸುವಂತ ತಾಕತ್ತು ಎಂಬಿ ಪಾಟೀಲ್ಗಿದೆ. ಉತ್ತರ ಕರ್ನಾಟಕ ಭಾಗದ ಕೂಗಿಗೆ ಧ್ವನಿಯಾಗ್ತಾರೆ ಎಂಬಿ ಪಾಟೀಲ್. ಬಹುಶಃ ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಈ ಎಲ್ಲ ರೇಸ್ನಲ್ಲಿ ಇವರಿದ್ದಾರೆ. ಇದನ್ನ ನಿಭಾಯಿಸಿಕೊಂಡು ಹೈಕಮಾಂಡ್ ಏನ್ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಮುಂದೆ ನೋಡಿ, ನವೆಂಬರ್ ಕ್ರಾಂತಿ ಬಗ್ಗೆ ಮಾಜಿ ಸಚಿವ ಟಿ.ಬಿ. ಚಂದ್ರಶೇಖರ್ ಮಾತಾಡಿದ್ದಾರೆ. ಬನ್ನಿ ಹಾಗಾದ್ರೆ ನವೆಂಬರ್ ಕ್ರಾಂತಿ ಏನು, ಎತ್ತ, ಯಾವಾಗ, ಯಾರಿಗ್ ಮಂತ್ರಿ ಸ್ಥಾನ, ಯಾರು ಕಳ್ಕೊತಾರೆ, ಈ ಸ್ಟೋರಿ ನೋಡಿ. ಅವ್ರು ಮಾತಾಡಿದ್ದಾರೆ, ನೋಡೋಣ ಬನ್ನಿ. ಜಗ್ಗಾಟ ಅಂತ ಎಲ್ಲಿದೆ ಅದು? ಅದನ್ನ ವ್ಯಾಖ್ಯಾನ ಆಗ್ತಾ ಇರ್ತಕ್ಕಂಥದ್ದು ಹಗ್ಗ ಜಗ್ಗಾಟ ಅಂತಾರೆ. ಹಗ್ಗನೂ ಇಲ್ಲ, ಜಗ್ಗಾಟನೂ ಇಲ್ಲ. ಅದೆಲ್ಲದೂ ವರಿಷ್ಠರು ಗಮನಿಸ್ತಾ ಇದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ. ರಾಜಕೀಯದಲ್ಲಿ ಕೊಡ್ತಕ್ಕಂಥ ನಮ್ಮ ಮೆಸೇಜ್ ಏನಿದೆ, ಒಂದ್ಸರಿ ಆಯ್ಕೆ ಆಗಿದ್ದಾಗ 5 ವರ್ಷ ಇರ್ತಾರೆ ಅಂತಕ್ಕಂಥ ಭಾವನೆಗಳು ಇರ್ತವೆ. ಎಲ್ಲೋ ಒಂದು ಕಡೆಗೆ ಇದು ಅವಧಿ ಇದೆ ಹಾಗೆ ಹೀಗೆ ಅಂತಕ್ಕಂಥದ್ದು ಏನಾದರೂ ಕೂಡ ಬಂದ್ರೆ ಅದು ಆಡಳಿತದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಆಡಳಿತವನ್ನ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟ ಪರಿಣಾಮ ಬೀಳದೇ ಇರತಕ್ಕಂಥ ರೀತಿಯಲ್ಲಿ ನಾವು ನಡಿಬೇಕಾಗ್ತದೆ. ಅಂತ ಅವಶ್ಯಕತೆ ಬಂದಂತ ಸಂದರ್ಭದಲ್ಲಿ ವರಿಷ್ಠ ತೀರ್ಮಾನ ಮಾಡ್ತಾರೆ. ಆದ್ರೆ ಎಲ್ಲ ಒಂದು ಕಡೆಗೆ ಈಗ ಸದ್ಯಕ್ಕೆ ಇರ್ತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಇಲ್ಲ, ಖಾಲಿ ಆಗ್ತದೆ ಅಂತಕ್ಕಂಥ ಈಗ ಸಿಎಂ ಕುರ್ಚಿ ಆಕಾಂಕ್ಷಿಗಳು 16 ಜನ ಇದ್ದಾರೆ. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಯಾಕೆ ಮುನ್ನೆಲೆಗೆ ಬಂತು, ಸತೀಶ್ ಜಾರಕಿಹೊಳಿ ಅವರು ಆ ತಾಕತ್ ಇದೆಯಾ ಅವರಿಗೆ ಅನ್ನೋದೆಲ್ಲ ನೋಡಿದಾಗ, ಅವ್ರ ಬಗ್ಗೆ ಮಾತಾಡ್ದವ್ರು ಯಾರು ಅಂತ ಹೇಳಿ ಎಲ್ಲ ನೋಡಿದಾಗ ಬಹುಶಃ ಇಂಥದ್ದೊಂದು ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಇರಬಹುದೇನೋ ಅನ್ನುವಂತಹ ಸಂಶಯ ಮೂಡೋದು ಸಹಜ. ನೆಕ್ಸ್ಟ್ ಸಿಎಂ ಸತೀಶ್ ಕ್ವಶನ್ ಮಾರ್ಕ್. ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗೋದೇ ಕನಸು. ಹೋದ ಬಂದಲ್ಲಿ ಹೇಳ್ತಾ ಇದ್ದಾರೆ, ನಾವು ನಿಮ್ ಜೊತೆಯಲ್ಲಿದ್ದೀವಿ, ನೀವು ನಮ್ ಜೊತೆಯಲ್ಲಿರಿ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಅತ್ತ ಮಾಗಡಿ ಶಾಸಕರು ಹೇಳೋದದೆ, ರಾಮನಗರ ಶಾಸಕರು ಹೇಳೋದದೆ, ಅವ್ರ ಬೆಂಬಲಿಗ ಶಾಸಕರು, ಆಪ್ತ ಶಾಸಕರು ಹೇಳೋದು ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ. ಅವರವರ ಕನಸದು. ಡಿ.ಕೆ. ಶಿವಕುಮಾರ್ ಅವರು ಕೂಡ ಅದೇ ಅಪೇಕ್ಷೆ ಹೊಂದಿದ್ದಾರೆ. ಸತೀಶ್ ಜಾರಕಿಹೊಳಿಯು ಕೂಡ ಸಿಎಂ ಆಗುವಂತ ಆಸೆ, ಆಕಾಂಕ್ಷೆ, ಅಭಿಲಾಷೆ ಇದೆ ಅನ್ನೋದನ್ನ ಅವರು ಒಂದೆರಡು ಬಾರಿ ಹೇಳಿದ್ದನ್ನ ನಾವು ನೋಡಿದ್ದೀವಿ. ಮತ್ತೆ ಕೆಲವು ಕಾರ್ಯಕ್ರಮಗಳಿಗೆ ಹೋದಾಗ ಅವರ ಬೆಂಬಲಿಗರು, ಅವರ ಹಿಂಬಾಲಕರು ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಣ್ಣಂಗೆ ಜೈ ಅನ್ನೋದನ್ನ ನಾನೇ ಸ್ವತಃ ರಿಪೋರ್ಟಿಂಗ್ ಹೋದಾಗ ನಾನು ನೋಡಿದ್ದೀನಿ. ಅಂದ್ರೆ ಅವರ ಬೆಂಬಲಿಗರಿಗೆ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ಒಂದು ಆಸೆ ಇದೆ. 2028ರಲ್ಲಿ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಗೆತ್ತು ಅಂತ ಹೇಳಿ ಆದ್ರೆ ಮುಖ್ಯಮಂತ್ರಿ ಆಗಲು ಸತೀಶ್ ಜಾರಕಿಹೊಳಿ ಮತ್ತೆ ಡಿ.ಕೆ. ಶಿವಕುಮಾರ್ ನಡುವೆ ಕಿತ್ತಾಟ ಅಂತೂ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಈಗ ಸಿದ್ದರಾಮಯ್ಯ ಅವರನ್ನ ಚಾಯ್ಸ್, ನಿಮ್ಮ ಚಾಯ್ಸ್, ನೀವು ಯಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ತೀರಿ, ಯಾರಿಗೆ ಬಿಟ್ಕೊಡ್ತೀರಿ, ನಿಮ್ಮ ಉತ್ತರಾಧಿಕಾರಿ ಯಾರು ಅಂತ ಹೇಳಿ ಕೇಳಿದ್ರೆ ಈಗ ಸಿದ್ದರಾಮಯ್ಯ ಅವರ ಪುತ್ರ ಹೇಳಿರೋ ಹಾಗೆ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಇದು 2028ಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಂಪೂರ್ಣ ಬಹುಮತ ಬಂತು ಅಂತ ಹೇಳಿ ಆದ್ರೆ ಸತೀಶ್ ಜಾರಕಿಹೊಳಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಕಿತ್ತಾಟ ಅಂತೂ ಗ್ಯಾರಂಟಿ. ಹೈಕಮಾಂಡ್ ಬಹುಶಃ ಡಿ.ಕೆ. ಶಿವಕುಮಾರ್ ಅವರು ಈ ಬಾರಿ ಅಧಿಕಾರಕ್ಕೆ ಕಾಂಗ್ರೆಸ್ ಅನ್ನ ತರೋದಕ್ಕೆ ತನು ಮನ ಧನ ಎಲ್ಲಾ ರೀತಿಯಲ್ಲೂ ಕೂಡ ತ್ಯಾಗ ಮಾಡಿದ್ದಾರೆ, ದಾನ ಮಾಡಿದ್ದಾರೆ, ಸಂಪೂರ್ಣವನ್ನ ಅವರು ಅರ್ಪಿಸಿಕೊಂಡಿದ್ದಾರೆ. ಹೈಕಮಾಂಡ್ ತೀರ್ಮಾನ ಅದು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಬಲ ಆಕಾಂಕ್ಷಿ. ಸತೀಶ್ ಜಾರಕಿಹೊಳಿ ಅವರಿಗೆ ತಾವೊಬ್ಬರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದೇನೆ ಅಂತೇಳಿ ಹೇಳುವಾಗ ತನ್ನ ತಾಕತ್ತೇನು ಅಂತೇಳಿ ಗೊತ್ತಿರಬೇಕಲ್ಲ, ತನ್ನ ಜಾತಿಯ ಬಲ ಇದೆಯಾ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಲ್ಲ, ಅದನ್ನು ಕೂಡ ವಿಶ್ಲೇಷಣೆ ಮಾಡಬೇಕಾಗತ್ತಲ್ಲ. ಎಕ್ಸಾಕ್ಟ್ಲಿ ಸತೀಶ್ ಜಾರಕಿಹೊಳಿ ಅವರು ಅತಿ ದೊಡ್ಡ ಜಾತಿಯೇ ಅವರಿಗೆ ಬಲ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವರ ಸಮುದಾಯ ಅವರಿಗೆ ಅತಿ ದೊಡ್ಡ ಬಲ. ಸಾಹುಕಾರನ ಬೆನ್ನಿಗೆ ಪ್ರಬಲವಾದ ದಲಿತ ಸಮುದಾಯ ನಿಂತುಕೊಂಡಿದೆ. ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದು ದೊಡ್ಡ
ಬಲ ತಾಕತ್ತು ಅಂತ ಅನ್ಸುತ್ತೆ ದಲಿತ ಸಮುದಾಯ ಅವರ ಜೊತೆಗಿರುವುದು. ಒಂದು ಸೈದ್ಧಾಂತಿಕವಾದಂತ ಅವರ ಕ್ಲಾರಿಟಿ, ಅವರ ಬದ್ಧತೆ, ಒಂದಿಷ್ಟು ಜನ ಸತೀಶ್ ಜಾರಕಿಹೊಳಿ ಅವರನ್ನ ಇಷ್ಟಪಡೋದಕ್ಕೂ ಕೂಡ ಒಂದು ರೀಸನ್ ಅಂತ ಅನ್ಸುತ್ತೆ. ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚಿದ್ದಾರೆ ದಲಿತ ವೋಟರ್ಸ್ ಅಥವಾ ದಲಿತರು, 1 ಕೋಟಿಗೂ ಹೆಚ್ಚಿದ್ದಾರೆ. ಜಾತಿ ಗಣತಿ ವರದಿ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿ. ಜಾತಿ ಗಣತಿಯ ಪ್ರಕಾರ ದಲಿತರ ಸಂಖ್ಯೆ 1.08 ಕೋಟಿಯಷ್ಟಿದೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗೋ ಕನಸಿಗೆ ದಲಿತರೇ ದಾಳ. ಇವರೇ ಮುಖ್ಯಮಂತ್ರಿ ಆಗಬೇಕು, ಇವರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಆ ಸಮುದಾಯ ನಿಂತುಕೊಳ್ತು ಅಂತ ಹೇಳಿ ಆದ್ರೆ ಖಂಡಿತವಾಗ್ಲೂ ಹೈಕಮಾಂಡ್ 2 ಬಾರಿ ಯೋಚನೆ ಮಾಡಬೇಕಾಗತ್ತೆ. ಕಾಂಗ್ರೆಸ್ ಕೂಡ ನಾಯಕನ ಜೊತೆ ಜಾತಿಯನ್ನು ನೋಡುತ್ತೆ. ಯಾಕಂತ ಹೇಳಿದ್ರೆ ಇದು ಹರ್ಷದ ಕೂಳಲ್ಲ, ಇದು ವರ್ಷದ ಕೂಳು. ಕೇವಲ ಆ ಸಮಯಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡ್ತು ಅಂತ ಹೇಳಿದ್ರೆ ಮುಂದಾಗುವಂತಹ ಡ್ಯಾಮೇಜ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ದಲಿತರು ಒಂದು ವೇಳೆ ಇದನ್ನೇ ಪಟ್ಟು ಹಿಡಿದು ಸೆಟೆದು ನಿಂತು ಏನಾದ್ರೂ ಬಿಜೆಪಿ ಜೊತೆಗೆ ಏನಾದ್ರೂ ಅವರ ಸಮುದಾಯ ವಾಲ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಹೊಡೆತ ಬೀಳುತ್ತೆ, ಅಸ್ತಿತ್ವಕ್ಕೆ ತೊಂದರೆ ಆಗುತ್ತೆ. ಆ ಕಾರಣದಿಂದ ಎಲ್ಲ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹೈಕಮಾಂಡ್. ಜಾತಿ ಜನಸಂಖ್ಯೆ ವಿಚಾರದಲ್ಲಿ ಸತೀಶ್ ನಂಬರ್ 1, ಅದ್ರ ಬಗ್ಗೆ ನೋ ಡೌಟ್. ಆದ್ರೆ ಡಿಕೆ ಶಿವಕುಮಾರ್ ಇದೆಲ್ಲಾ ಲೆಕ್ಕಾಚಾರ, ಇದೆಲ್ಲ ಸ್ಟ್ರಾಟಜಿಗಳ ನಡುವೆ ಸುಮ್ಮನೆ ಇರ್ತಾರಾ ಅನ್ನೋದೇ ಈಗಿರುವಂತ ಕ್ವಶನ್ ಮಾರ್ಕ್. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯಾಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲಿ ನವೆಂಬರ್ಗೆ ಬದಲಾವಣೆ ಆಗೇ ಆಗುತ್ತೆ. ಸರ್ಕಾರಕ್ಕೆ ಹೊಸ ಸ್ವರೂಪ ನೀಡಲಾಗ್ತದೆ. ಸಿಎಂ ಹಾಗೆ ಡಿಸಿಎಂ ಸೇರಿ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ದೆಹಲಿ ವಿಶೇಷ ಪ್ರತಿನಿಧಿ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಟಿ.ಬಿ. ಜಯಚಂದ್ರ ಅನ್ನೋದನ್ನ ನೋಡ್ಕೊಂಡು ಬನ್ನಿ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ ಗದ್ದಿಗೆಯನ್ನು ಹಿಡಿದು. ಸರ್ವೇ ಸಾಮಾನ್ಯವಾಗಿ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ ರಾಜಕೀಯ ವಲಯದಲ್ಲಿ 2 ವರ್ಷ ಆದ್ಮೇಲೆ ಏನಾದರೂ ಕೂಡ ಹೊಸ ತರವನ್ನ, ಹೊಸ ಸ್ವರೂಪವನ್ನ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ಅದು ಎಲ್ಲ ಕಡೆನೂ ಕೂಡ ಅದ್ದಿರ್ತಕ್ಕಂಥದ್ದು. ಬಹುಶಃ 2.5 ವರ್ಷ ಆದ್ಮೇಲೆ ಯಾವ ರೀತಿಯಾದಂತಹ ನಿರ್ಣಯವನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗ್ತದೆ. 20ನೇ ತಾರೀಕಿಗೆ 2 ವರ್ಷ ಆಗುತ್ತೆ ನಾವು ಅಧಿಕಾರದ. ಇದು ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಆದ್ರೆ, ಇನ್ನು ಮುಖ್ಯಮಂತ್ರಿ ಅವರ ಕುರ್ಚಿ ವಿಚಾರವನ್ನ ಪಕ್ಕಕ್ಕಿಟ್ರೆ ಕ್ಯಾಬಿನೆಟ್ನಲ್ಲಿ ಯಾರಿಗೆ ಸ್ಥಾನ ಸಿಗಬಹುದು? ನವೆಂಬರ್ ಕ್ರಾಂತಿ ಆದ್ರೆ ಯಾರು ಮಂತ್ರಿ ಆಗ್ಬೇಕು ಅಂತೇಳಿ ಸೂಟು ಬೂಟು ಹೊಲಿಸ್ಕೊಂಡಿರಬಹುದು, ಯಾರ ಆಕಾಂಕ್ಷಿಗಳಿರಬಹುದು ಅಂತೇಳಿ ನಾವು ನೋಡ್ತಾ ಹೋದಾಗ ಮೊದಲ ಹೆಸರೇ ಬಿ.ಕೆ. ಹರಿಪ್ರಸಾದ್. ಪರಿಷತ್ನ ಸದಸ್ಯರು ನಾನ್ ಮಂತ್ರಿ ಆಗ್ಲೇಬೇಕು ಅಂತ ಹೇಳಿ ಅವರು ಹೊರಟಿದ್ದಾರೆ. ಎಂ ಕೃಷ್ಣಪ್ಪ, ವಿಜಯನಗರದ ಶಾಸಕರು ಎಂ ಕೃಷ್ಣಪ್ಪ ಅವರು ಕೂಡ ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ರಿಷಫಲ್ ಆಗತ್ತೆ ಅನ್ನೋದಾದ್ರೆ ನನ್ನನ್ನು ಕೂಡ ಪರಿಗಣಿಸಿ ಅನ್ನೋದನ್ನ ಅವರು ಹೈಕಮಾಂಡ್ ಮುಂದೆ ತಮ್ಮ ಒತ್ತಾಯವನ್ನ ಮಾಡಿದ್ದಾರೆ, ಒತ್ತಾಸೆಯನ್ನು ಇಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಮಳವಳ್ಳಿಯ ಎಂಎಲ್ಎ ಕೂಡ ನನ್ನನ್ನು ಮಂತ್ರಿ ಮಾಡಿ, ನಾನು ಕೂಡ ಗೆದ್ದಿದ್ದೀನಿ, ನಾನು ಕೂಡ ಕ್ಷೇತ್ರದ ಹಿಡಿತ ಹೊಂದಿದ್ದೀನಿ, ನನಗೂ ಸಾಮರ್ಥ್ಯ ಇದೆ ಅಂತೇಳಿ ಹೇಳಿದ್ದಾರೆ. ಪುಟ್ಟರಂಗ ಶೆಟ್ಟಿ ಚಾಮರಾಜನಗರದ ಶಾಸಕರು, ಇವರು ಕೂಡ ಆಕಾಂಕ್ಷಿ. ಎಚ್.ಸಿ. ಬಾಲಕೃಷ್ಣ ಮಾಗಡಿ ಕ್ಷೇತ್ರದ ಶಾಸಕರು. ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರು ಅಂತ ಹೇಳಿದ್ರೆ ಬಹುಶಃ ಎಚ್.ಸಿ. ಬಾಲಕೃಷ್ಣ ಅವರನ್ನ ಹೋಮ್ ಮಿನಿಸ್ಟರ್ ಮಾಡಬಹುದು, ಅಷ್ಟು ಆಪ್ತರವರು. ಅವರು ಈ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿ ನಾನು ಮಂತ್ರಿ ಆಗಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದಾರೆ. ಮಂತ್ರಿ ಕುರ್ಚಿ ಮೇಲೆ ಕರ್ಚೀಫ್ ಹಾಸಿದ್ದಾರೆ. ಹಾಗೆ ಎಸ್.ಆರ್. ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು ಕೂಡ ಆಕಾಂಕ್ಷಿ. ಎಸ್.ಎನ್. ನಾರಾಯಣ ಸ್ವಾಮಿ ಬಂಗಾರಪೇಟೆ ಕ್ಷೇತ್ರದ ಶಾಸಕರು, ಅವರು ಕೂಡ ಆಕಾಂಕ್ಷಿ. ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರು ಕೂಡ ಆಕಾಂಕ್ಷಿ. ಕೆ.ಎಂ. ಶಿವಲಿಂಗೇಗೌಡ ಅರಸೀಕೆರೆ ಶಾಸಕರು, ಅವರನ್ನ ಈ ಬಾರಿ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಬೇಕಾಗಿತ್ತು ಶಿವಲಿಂಗೇಗೌಡರನ್ನ, ಆದ್ರೆ ಆಗ್ಲಿಲ್ಲ. ಮುಂದಿನ ಸಲ ಅಂದ್ರೆ ನವೆಂಬರ್ ಕ್ರಾಂತಿ ಬಗ್ಗೆ ಏನೀಗ ಚರ್ಚೆ ಇದೆಯಲ್ಲ, ಅದರಲ್ಲಾದ್ರೂ ಕೂಡ ಅವರನ್ನ ಪರಿಗಣಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಇದೆ. ಆಸೆ ಕಣ್ಣಿನಿಂದ ಶಿವಲಿಂಗೇಗೌಡರಂತೂ ಕಾಯ್ತಾ ಇದ್ದಾರೆ, ನಾನು ಮಂತ್ರಿ ಆಗ್ತೀನಿ ಅಂತೇಳಿ. ರೂಪಾ ಶಶಿಧರ್ ಕೆಜಿಎಫ್ ಕ್ಷೇತ್ರದ ಶಾಸಕರು, ಅವರು ಕೂಡ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ದಿ ಕ್ಷೇತ್ರದ ಶಾಸಕರು. ಬೇಳೂರು ಗೋಪಾಲಕೃಷ್ಣ ಸಾಗರದವರು. ಮೊನ್ನೆ ನಾನು ಅವ್ರ ಮನೆಗೆ ಹೋಗಿದ್ದೆ.
ಮಂತ್ರಿ ಆಗ್ಬೇಕು ಅನ್ನುವ ಬಯಕೆ ನನಗೂ ಇದೆ ಅನ್ನೋದನ್ನ ಹೇಳಿದ್ರು ಅವರು. ಬಿಜೆಪಿಯಲ್ಲಿದ್ರು, ಆನಂತರ ಕಾಂಗ್ರೆಸ್ಗೆ ಬಂದ್ರು, ಗೆದ್ರು, ಈಗ ಮಂತ್ರಿ ಆಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಲಕ್ಷ್ಮಣ ಸವದಿ ಅವರು 2 ಸಲ ಖರ್ಚೀಫ್ ಹಾಕಿಟ್ಟಿದ್ದಾರೆ, ನನ್ನ ಮಂತ್ರಿ ಮಾಡಿ ಅಂತ ಹೇಳಿ. ಬಿಜೆಪಿಯಲ್ಲಿದ್ದು ಸೋತು ಕಾಂಗ್ರೆಸ್ಗೆ ಬಂದು ಗೆದ್ದು ಈಗ ಮಂತ್ರಿ ಆಗ್ತೀನಿ ಅನ್ನೋದು ಅವ್ರಿಗೆ ಬಹುಶಃ ಒಂದು ಪ್ರಾಮಿಸ್ ಮಾಡಿರುತ್ತೆ, ನೀವು ಗೆದ್ರೆ ನಿಮ್ಮನ್ನ ಮಂತ್ರಿ ಮಾಡ್ತೀವಿ ಅಂತ ಹೇಳಿ. ಹಾಗಾಗಿ ಆ ಲೆಕ್ಕಾಚಾರ ಅದೆಲ್ಲ ವರ್ಕೌಟ್ ಆಗತ್ತಾ ಗೊತ್ತಿಲ್ಲ, ಹೈಕಮಾಂಡ್ ತೀರ್ಮಾನ ಅದು. ಕೆ ಚಡಕ್ಷರಿ ಅವರು ತಿಪಟೂರು ಕ್ಷೇತ್ರದ ಶಾಸಕರು. ಯು ಟಿ ಖಾದರ್ ಅವರಿಗೆ ಕಳೆದ ಬಾರಿ ಮಂತ್ರಿ ಕೊಟ್ಟಿದ್ರು, ಆರೋಗ್ಯ ಮಂತ್ರಿಗಳಾಗಿದ್ರು. ಆದ್ರೆ ಈ ಬಾರಿ ಅವರನ್ನ ಪರಿಗಣಿಸಬೇಕು ಅನ್ನೋ ವಿಚಾರ ಇದೆ. ತನ್ವೀರ್ ಸೇಠ್ ನರಸಿಂಹರಾಜ ಕ್ಷೇತ್ರ, ಸಲೀಂ ಅಹಮದ್ ಪರಿಷತ್ ಸದಸ್ಯರು, ಇವರೆಲ್ಲರೂ ಕೂಡ ನಾನೂ ಕೂಡ ಮಂತ್ರಿ ಆಗಬೇಕು ಅಂತ ಹೇಳಿ ಅನ್ಕೊಂಡಿರುವಂತ ಶಾಸಕರುಗಳು. ನವೆಂಬರ್ ಕ್ರಾಂತಿ ಆದ್ರೆ ಬಹುಶಃ ಇದರಲ್ಲಿ ಎಷ್ಟು ಜನರನ್ನ ಪರಿಗಣಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಸಿಎಂ ಗಾದಿಗೇರೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಏನ್ ಪ್ಲಾನ್ ಅದು, ಏನ್ ಮಾಸ್ಟರ್ ಪ್ಲಾನ್ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಜ್ಯದಲ್ಲಿ ಸಿಎಂ ಕುರ್ಚಿ ವಿಚಾರಕ್ಕೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ಮಾಡೋ ವಿಚಾರ ಅಥವಾ ಪರಿಗಣಿಸೋ ವಿಚಾರ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಶಾಸಕರ ತೀರ್ಮಾನ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಇವರಿಬ್ಬರ ಈ 2 ವೈರುಧ್ಯವಾದಂತಹ ಹೇಳಿಕೆಗಳು, ಹಾಗಾದ್ರೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಆಲೋಚನೆ ಮಾಡಿದ್ದಾರೆ, ಇದು ಮುಂದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದು ಡಿಟೇಲ್ ವರದಿ ಇದೆ, ಬನ್ನಿ ನೋಡೋಣ. ಸಿಎಂ ಗಾದಿ ಕನಸು ನನಸಾಗಿಸಲು ತಂತ್ರಗಾರಿಕೆ, ಸಂಖ್ಯಾಬಲ ಹೆಚ್ಚಿಸಿಕೊಳ್ಳಲು ಡಿಕೆಶಿ ಪ್ರಯತ್ನ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಜಟಾಪಟಿ ಇನ್ನೂ ನಿಂತಿಲ್ಲ. ನವೆಂಬರ್ ಕ್ರಾಂತಿ ಸದ್ದು ಗದ್ದಲ ಪದೇ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಗಾದಿಯ ಕನಸನ್ನ ನನಸು ಮಾಡೋದಕ್ಕೆ ಸಚಿವರು, ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಸರತ್ತು ಆರಂಭಿಸಿದ್ದಾರೆ. ಹೌದು, ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಪದೇ ಪದೇ ದೆಹಲಿಗೆ ಭೇಟಿ ನೀಡುತ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಟೆಂಪಲ್ ರನ್ ಮಾಡುತ್ತಿದ್ದಾರೆ. ಇವತ್ತು ಸತಿ ಸಮೇತರಾಗಿ ಮಂತ್ರಾಲಯಕ್ಕೆ ಹೋಗಿ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ನಡಿಗೆ ಮಾಡಿ ಜನರ ಗಮನ ಸೆಳೆತಾ ಇದ್ದಾರೆ. ಇಷ್ಟಕ್ಕೆ ಸೀಮಿತ ಆಗಿರದೆ ಶಾಸಕರು ಮತ್ತು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಡಿಕೆಶಿ ಇನ್ನಿಲ್ಲದ ಯತ್ನ ನಡೆಸುತ್ತಿದ್ದಾರೆ. ಫಲಭೀಮ ಡಿಕೆಶಿ ಖುದ್ದು ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಮಾತಾಡ್ತಾ ಇರುವಂತಹ ಡಿಕೆಶಿ 1-to-1 ಆಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಅವರ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಸಮಸ್ಯೆಗಳನ್ನು ಆಲಿಸುವ ನೆಪದಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ನಡೆಸುತ್ತಿದ್ದಾರೆ. ಸಚಿವರ ಜೊತೆಗೂ ಬಾಂಧವ್ಯ ವೃದ್ಧಿಸಿಕೊಳ್ತಿದ್ದಾರೆ. ಕೆಲವು ಸಚಿವರನ್ನ ವಿವಿಧ ನೆಪಗಳಲ್ಲಿ ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತಾಡುತ್ತಿದ್ದಾರೆ. ತಮ್ಮ ನಿವಾಸ ಇಲ್ಲವೇ ಪ್ರತ್ಯೇಕ ಸ್ಥಳದಲ್ಲಿ ಸಚಿವರನ್ನ ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಯತ್ನ ನಡೆಸುತ್ತಿದ್ದಾರೆ. ಡಿಕೆ ಶಿವಕುಮಾರ್ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದು ಶಾಸಕರು ಮತ್ತು ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನದ ಭಾಗ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈಗೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಆರ್ಎಸ್ಎಸ್ ವರ್ಸಸ್ ಭೀಮ್ ಆರ್ಮಿ. ಚಿಕ್ಕ ಬ್ರೇಕ್ ಆದ್ಮೇಲೆ ಜಟಾಪಟಿಯ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ವಿರಾಮದ ಬಳಿಕ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಆರ್ಎಸ್ಎಸ್ ಸಮರ ತಾರಕಕ್ಕೇರಿದೆ. ಸಂಘದ ವಿರುದ್ಧ ಸಮರ ಸಾರಿರೋ ಪ್ರಿಯಾಂಕ್ ಖರ್ಗೆ ಕ್ಷೇತ್ರ ಚಿತ್ತಾಪುರದಲ್ಲೇ ಪಥಸಂಚಲನ ಮಾಡಲು ಆರ್ಎಸ್ಎಸ್ ನಿರ್ಧರಿಸಿದೆ.
ಇದೀಗ ಭೀಮ್ ಆರ್ಮಿ ಕೂಡ ತೋಳೇರಿಸಿಕೊಂಡು ನಿಂತಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಜೋರಾಯಿತು ಆರ್ಎಸ್ಎಸ್ ಫೈಟ್. ಕೊನೆ ಕ್ಷಣದಲ್ಲಿ ಭೀಮ್ ಆರ್ಮಿಯಿಂದ ಟ್ವಿಸ್ಟ್. ಚಿತ್ತಾಪುರ ಪಥಸಂಚಲನ ಸಂಘರ್ಷ ತಾರಕಕ್ಕೇರಿದೆ. ಪರೇಡ್ ಫೈಟ್ ಕ್ಷಣ ಕ್ಷಣಕ್ಕೂ ಹೊಸ ತಿರುವು ಪಡಿತಾ ಇದೆ. ಇದೀಗ ಭೀಮ್ ಆರ್ಮಿಯವರು ಹೊಸ ವರಸೆ ಶುರು ಮಾಡಿದ್ದಾರೆ. ಹೈಕೋರ್ಟ್ ಆದೇಶ ಮೊದಲೇ ಹೊಸ ಬೇಡಿಕೆ ಇಟ್ಟಿದ್ದಾರೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಅನುಮತಿ ನೀಡುವಂತೆ ಕೋರಿ ಆರ್ಎಸ್ಎಸ್ ಅರ್ಜಿ ಹಾಕಿದೆ. ನವೆಂಬರ್ 24ರಂದು ಹೈಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ನಡೆಯಲಿದೆ. ಕೋರ್ಟ್ ಆದೇಶಕ್ಕೂ ಮೊದಲೇ ಭೀಮ್ ಆರ್ಮಿಯಿಂದ ಹೊಸ ಬೇಡಿಕೆ ಇಟ್ಟಿದೆ. ಆರ್ಎಸ್ಎಸ್ ಪಥಸಂಚಲನವನ್ನ ನಿಲ್ಲಿಸಬೇಕು, ಇಲ್ಲವಾದರೆ ನಾವು ಪಥಸಂಚಲನ ಮಾಡ್ತೇವೆ. ಲಾಠಿ ಖಡ್ಗ ಹಿಡಿಯುವ ಉದ್ದೇಶ ಧರ್ಮ ರಕ್ಷಣೆ ಅಂತ ಹೇಳ್ತಾರೆ, ಆದ್ರೆ ಇದು ಉಗ್ರವಾದಕ್ಕೆ ಪ್ರೇರಣೆಯನ್ನ ನೀಡುತ್ತದೆ. ಆದ್ದರಿಂದ ಆರ್ಎಸ್ಎಸ್ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಪೋಸ್ಟ್ ಹಾಕಿದೆ. ದಲಿತ ಸಂಘಟನೆಗಳಿಗೆ ಪ್ರಿಯಾಂಕ ಪ್ರಾಯೋಜಕತ್ವ ಆಯ್ತಿದೆ ಅಂತ ತಿಳ್ಕೊಳ್ರಿ, ತಪ್ಪೇನು? RSS ಯಾರು ಪ್ರಾಯೋಜಕತ್ವ ಇದೆ? ಯಾರಾದ್ರೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾರು? ಈಗ ಈ ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ಗೆ ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು? ಬಟ್ಟೆ ಹೊಲಿಸ್ಕೊಳ್ಳಿಕ್ಕೆ, ಮಾರ್ಚ್ ಮಾಡ್ಲಿಕ್ಕೆ, ಆ ಡ್ರಮ್ ತಗೊಳಕ್ಕೆ, ಆ ಟ್ರಂಪೆಟ್ ತಗೊಳ್ಳಿಕ್ಕೆ, ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ. ಆರ್ಎಸ್ಎಸ್ಗೆ ಹಣ ಎಲ್ಲಿಂದ ಬರುತ್ತಿದೆ? ಏನಾದ್ರೂ ರಿಜಿಸ್ಟರ್ ಆಗಿಬಿಟ್ರೆ ನೀವು ಟ್ಯಾಕ್ಸ್ ಕಟ್ಟಬೇಕು, ನೀವು ಕಂಪ್ಲೈನ್ಸಸ್ ಮಾಡಬೇಕು, ನೀವು ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಇರಬಹುದು, ಸೊಸೈಟಿ ರಿಜಿಸ್ಟ್ರೇಷನ್ ಆಕ್ಟ್ ಅಂಡರ್ ಇರಬಹುದು, NGO ಆಕ್ಟ್ ಅಂಡರ್ ಇರಬಹುದು, ನಿಮ್ಮ ಫಾರಿನ್ ದೇಣಿಗೆಗಳು, ನಿಮ್ಮ ಇಲ್ಲಿ ಖಾಸಗಿ ದೇಣಿಗೆಗಳು, ಡೊಮೆಸ್ಟಿಕ್ ಫಂಡಿಂಗ್ ಇರಬಹುದು, ಎಲ್ಲಾನು ನೀವು ಕೊಡಬೇಕಾಗುತ್ತಲ್ಲ. ಅದಕ್ಕೆ ಅವ್ರು ರಿಜಿಸ್ಟರೇ ಆಗ್ತಾ ಇಲ್ಲ. ರೋಡ್ನಲ್ಲಿ ಮುಸ್ಲಿಮರು ನಮಾಜ್ ಮಾಡಂಗಿಲ್ಲ. ಯಾರೇ ಇರ್ಬೋದ್ರಿ ಸರ್, ಮುಸ್ಲಿಮ್ಸ್ ಎಕ್ಸಾಕ್ಟ್ಲಿ ಅವರು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ. ರೋಡ್ನಲ್ಲಿ ಮಾಡ್ತಾ ಇದ್ರೆ ಪರ್ಮಿಷನ್ ತಗೊಳ್ಳಿ, ಪರ್ಮಿಷನ್ ಕೊಟ್ರೆ ಮಾಡಿ, ಕೊಟ್ಟಿಲ್ಲ ಅಂದ್ರೆ ಬಿಡಿ. ಆಸ್ ಸಿಂಪಲ್ ಆಸ್ ದಟ್ ಅಲ್ಲ. ಕಾಂಪ್ಲಿಕೇಶನ್ ಏನ್ ಗೌಡ್ರ ಇದರಲ್ಲಿ? ನನಗೆ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ಒಂದು ಆದೇಶ ಇದೆ, ಆ ಆದೇಶ ಪಾಲನೆ ಮಾಡಲ್ಲ ಅಂದ್ರೆ ಯಾವುದೇ ಸಮುದಾಯದವ್ರು ಇರ್ಬೋದು, ಯಾವುದೇ ಧರ್ಮದಿರ್ಬೋದು, ಎಲ್ಲರಿಗೂ ಕೂಡ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಪ್ಲೈಸ್. ಆರ್ಎಸ್ಎಸ್ ವಿರುದ್ಧ ಹರಿಪ್ರಸಾದ್ ಟ್ವೀಟ್ ಫೈಟ್. ಆರ್ಎಸ್ಎಸ್ ಎಂಬ ವಿಷಜಂತು ಬಿಜೆಪಿಯನ್ನ ಸುಟ್ಟು ಬೂದಿ ಮಾಡಿದೆ. ಆರ್ಎಸ್ಎಸ್ ಅಡ್ವಾಣಿಯವರನ್ನ ಮೂಲೆಗೆ ತಳ್ಳಿತ್ತು. ಯಡಿಯೂರಪ್ಪನವರನ್ನ ನೆಮ್ಮದಿಯಾಗಿರಲು ಬಿಟ್ಟಿರಲಿಲ್ಲ. ಅದೇ ಕಾರಣಕ್ಕೆ ಸುರೇಶ್ ಗೌಡ ಆರ್ಎಸ್ಎಸ್ನವರು ಕಡು ಭ್ರಷ್ಟರು ಅಂತ ಹೇಳಿದ್ದಾರೆ ಅಂತ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಬಿಕೆ ಹರಿಪ್ರಸಾದ್. ಪೊಲಿಟಿಷಿಯನ್ಸ್ ಎಲ್ಲವನ್ನ ಮಾಡ್ತಿರ್ತಾರೆ, ಸುಮ್ಮನೆ ಬಿಡಲ್ಲ. ಈಗ ಯಡಿಯೂರಪ್ಪನ ಯಾಕೆ ಹೊಡೆದಿದ್ದು ಹೈಕಮಾಂಡ್ ಅವರು? ಒಬ್ಬ ಬಲಿಷ್ಠ ಆರ್ಟಿಸ್ಟ್ ಹೈಕಮಾಂಡ್ ಗೌರವ ಕೊಡಲ್ಲ ಅಂದಾಗ ಒಂದು ಬಾಕ್ಸ್ ಹೊಡೆದ ಹೊಡಿತಾರೆ. ದಟ್ ಇಸ್ ಎ ಕಾಮನ್ ಫಿನಾಮಿನಾ. ಗೊತ್ತಿರಲಿ, ಯಾವುದೇ ಒಬ್ಬ ಸಂಘಟನೆ ನಾನು ಅಂತ ಹೋದಾಗ ಒಂದು ಬಾಕ್ಸಿಂಗ್ ಹೊಡೆದು ಕೆಳಕಾಗ್ತಾರೆ. ಪಾರ್ಟಿ ಸಂಘರ್ಷ ಏನಾದ್ರು ಹಾಕೊಂಡಿ ಅಂತ ನಾನು ಅಂತ ಯಾವನು ಮೇಲ್ ಬಿಡಲ್ಲ ಅಂತ ಅದ್ವಾನಿನೇ ಹೊಡೆದ್ಬಿಟ್ಟು RSS ಎಲ್ಲ ಮೂಲ ನಮ್ ಕೊಡಕ್ RSS ಕಾರಣ ಅಲ್ಲೇವಾ? ಅಯ್ಯೋ, ಅವ್ರ ಬಗ್ಗೆ ಮಾತಾಡೋದು ಬಿಡಪ್ಪ. ಬಟ್ ಅವರಷ್ಟು ಕರಪ್ಟ್ ಇನ್ಯಾರೂ ಇಲ್ಲ. ಇದು ಗೊತ್ತಿರಲಿ ನಿಮ್ಗೆ. RSS ಅಯ್ಯೋ, ಸುಮ್ಮನೆ ಹೇಳ್ತಾರೆ ದೇಶ ಪ್ರೇಮ ಅಷ್ಟೇ ಅಷ್ಟೇ. ಸರ್ಕಾರಿ ನೌಕರರ ಮೇಲೆ ಸರ್ಕಾರದ ಗದ ಪ್ರಹಾರ. ಸರ್ಕಾರ ಆರ್ಎಸ್ಎಸ್ ಮೇಲಿನ ಸಿಟ್ಟನ್ನ ನೌಕರರ ಮೇಲೆ ತೋರಿಸಲು ಮುಂದಾದಂತೆ ಕಾಣ್ತಾ ಇದೆ. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಹಾಸ್ಟೆಲ್ ಅಡುಗೆ ಸಹಾಯಕ ಸಿಬ್ಬಂದಿ ಪ್ರಮೋದ್ರನ್ನ ಅಮಾನತು ಮಾಡಲಾಗಿದೆ. ಇನ್ನು ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಿದ್ದ ಮುಖ್ಯ ಶಿಕ್ಷಕರಾದ ರಮೇಶ್ ರಾಜೋಳೆ, ಸೋಮನಾಥ ಬೇಲೂರೆ, ನೀಲಾಂಬಿಕಾ ಕಾಲೇಜು ಪ್ರಿನ್ಸಿಪಲ್ ಅಶೋಕ್ ರೆಡ್ಡಿಗೂ ಆತಂಕ ಎದುರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಸರಾ ದೀಪಾವಳಿ ಬಂದಾಗ ನಂದಿನಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಅದರಂತೆ ನಂದಿನಿ ಸ್ವೀಟ್ಸ್ ಅಂತೂ ಕನ್ನಡಿಗರ ಮನೆ ಮಾತಾಗಿದೆ. ಈಗ ನಂದಿನಿ ಹೊಸದೊಂದು ದಾಖಲೆಯನ್ನ ಬರೆದಿದೆ. ಏನದು ದಾಖಲೆ ಅನ್ನೋದರ ಬಗ್ಗೆ ಒಂದು ವಿಶೇಷ ವರದಿ, ಬನ್ನಿ ನೋಡೋಣ. ದಸರಾ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ನಂದಿನಿ ಸಾರ್ವಕಾಲಿಕ ದಾಖಲೆಯನ್ನ ಬರೆದಿದೆ. ಅಮೂಲ್ ಸೇರಿದ ಖಾಸಗಿ ಕಂಪನಿಗಳಿಗೆ ಟಕ್ಕರ್ ಕೊಟ್ಟಿದೆ. ದೀಪಾವಳಿ ಹಬ್ಬಕ್ಕೆ ಕೋಟಿ ಕೋಟಿ ಆದಾಯ ಬಾಚಿಕೊಂಡಿದೆ. ದಸರಾ ದೀಪಾವಳಿಗೆ ನಮ್ಮ ನಂದಿನಿ ಕಮಾಲ್. 1100ಕ್ಕೂ ಅಧಿಕ ಮೆಟ್ರಿಕ್ ಟನ್ ಸಿಹಿ ಮಾರಾಟ. ನಂದಿನಿ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್. ಹಾಲು, ಮೊಸರು, ತುಪ್ಪ, ಸಿಹಿ ತಿಂಡಿ ಸೇರಿದಂತೆ ವೈವಿಧ್ಯಮಯ ಉತ್ಪನ್ನಗಳ ಮೂಲಕ
ಜನರ ಮನವನ್ನ ಗೆದ್ದಿದೆ. ಅಗ್ಗದ ಬೆಲೆಯಲ್ಲಿ ಗುಣಮಟ್ಟದ ಉತ್ಪನ್ನ ಒದಗಿಸಿ ದೇಶದ ಪ್ರಮುಖ ಡೈರಿ ಬ್ರ್ಯಾಂಡ್ಗಳಲ್ಲಿ ಒಂದಾಗಿದೆ. ಇದೀಗ ದಸರಾ ಮತ್ತು ದೀಪಾವಳಿ ಹಬ್ಬದ ಸಮಯದಲ್ಲಿ ನಂದಿನಿ ಬ್ರ್ಯಾಂಡ್ ಹೊಸ ಕಮಾಲ್ ಮಾಡಿದೆ. ಅಬ್ಬಬ್ಬ, ನಂದಿನಿ ಅಬ್ಬರ! ಈ ಬಾರಿಯ ದಸರಾ ದೀಪಾವಳಿ ಹಬ್ಬಕ್ಕೆ ನಂದಿನಿ ಸಿಹಿ ಉತ್ಪನ್ನಗಳು ಭರ್ಜರಿಯಾಗಿ ಸೇಲ್ ಆಗಿವೆ. 1100ಕ್ಕೂ ಅಧಿಕ ಮೆಟ್ರಿಕ್ ಟನ್ ಸಿಹಿ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದು ಕೆಎಂಎಫ್ 46 ಕೋಟಿಯಷ್ಟು ವಹಿವಾಟು ಮಾಡಿದೆ. ಇದು ನಂದಿನಿ ಇತಿಹಾಸದಲ್ಲಿಯೇ ಸಾರ್ವಕಾಲಿಕ ದಾಖಲೆಯಾಗಿದೆ. 2024ರ ದಸರಾ ದೀಪಾವಳಿಗೆ ಅತ್ಯಂತ ಹೆಚ್ಚಿನ ವಹಿವಾಟು ಮಾಡಿರುವಂತಹ ದಾಖಲೆ ಕೂಡ ಇತ್ತು. ಕಳೆದ ವರ್ಷ 725 ಮೆಟ್ರಿಕ್ ಟನ್ನಷ್ಟು ನಂದಿನಿ ಸಿಹಿ ಉತ್ಪನ್ನಗಳನ್ನ ಮಾರಾಟ ಮಾಡಿದ್ದ ಕೆಎಂಎಫ್ 33 ಕೋಟಿ ವಹಿವಾಟು ಮಾಡಿತ್ತು. ಆದರೆ ಇದೀಗ ಅದನ್ನು ಮೀರಿಸಿ 1000 ಮೆಟ್ರಿಕ್ ಟನ್ಗಿಂತಲೂ ಕೂಡ ಅಧಿಕ ವಹಿವಾಟು ಮಾಡಿ ಇತಿಹಾಸ ಬರೆದಿದೆ. ರಾಜ್ಯದಲ್ಲಿ ನಕಲಿ ನಂದಿನಿ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿವೆ. ಹೀಗಾಗಿ ಇದರ ಮೇಲೆ ನಿಗಾ ಇಟ್ಟಿರುವಂತಹ ಕೆಎಂಎಫ್ ಪ್ರತಿ ಹಂತದಲ್ಲೂ ಕೂಡ ವಿಶೇಷ ತಂಡಗಳ ಮೂಲಕ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಅಲ್ಲದೆ ಕೆಎಂಎಫ್ ಅಧ್ಯಕ್ಷರ ಚುನಾವಣೆ ನಡೆಸುವುದಕ್ಕೆ ಸರ್ಕಾರ ಸಜ್ಜಾಗಿದೆ. ನೀವು ಕೂಡ ನಂದಿನಿ ಉತ್ಪನ್ನಗಳನ್ನು ಅಧಿಕೃತ ಮಳಿಗೆಗಳಲ್ಲಿ ಖರೀದಿಸಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದಸರಾ ಮತ್ತು ದೀಪಾವಳಿ ಹಬ್ಬದಲ್ಲಿ ನಂದಿನಿ ಉತ್ಪನ್ನಗಳಿಗೆ ಭಾರಿ ಬೇಡಿಕೆ ಬರುತ್ತೆ. ಅದರಲ್ಲೂ ನಂದಿನಿ ಉತ್ಪನ್ನಗಳ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಂದಿನಿ ಸ್ವೀಟ್ಸ್ಗಂತೂ ಭಾರಿ ಡಿಮ್ಯಾಂಡ್ ಇದೆ, ಮನೆ ಮಾತಾಗಿದೆ. ಹಾಗಾದ್ರೆ ಎಷ್ಟು ವಹಿವಾಟಾಗಿದೆ ಅನ್ನೋದ್ರ ಬಗ್ಗೆ ನಾವೀಗ ಗಮನಿಸ್ತಾ ಹೋಗೋಣ. ದೀಪಾವಳಿ ದಸರಾಗೆ ಭರ್ಜರಿ ಗಿಫ್ಟ್ ಕೊಟ್ಟ ಮೋದಿ. ದೀಪಾವಳಿ ಮತ್ತೆ ದಸರಾಗೆ ಭರ್ಜರಿ ಗಿಫ್ಟ್ ಕೊಟ್ಟಿದ್ದಾರೆ ಮೋದಿ. ಅದರಲ್ಲಿ 6.05 ಲಕ್ಷ ಕೋಟಿ ಸೇಲ್ ಆಗಿದೆ. ಒಟ್ಟು ವ್ಯವಹಾರ ಆಗಿರೋದು. ಕೇಂದ್ರ ಸರ್ಕಾರದಿಂದ ಜಿಎಸ್ಟಿ ನೀತಿ ಸುಧಾರಣೆ ಮಾಡಿರೋದ್ರಿಂದ ಖರೀದಿ, ವಹಿವಾಟು, ವ್ಯಾಪಾರ ಇದೆಲ್ಲವೂ ಕೂಡ ಕಳೆದ ಬಾರಿಯ ದೀಪಾವಳಿಗಿಂತ ಈ ಬಾರಿ ದುಪ್ಪಟ್ಟಾಗಿದೆ, ದಾಖಲೆಯನ್ನ ಬರೆದಿದೆ. ಈ ಬಾರಿ ಜೋರಾಗಿ ನಡೆದ ಹಬ್ಬದ ಖರೀದಿ ಭರಾಟೆ ಎಲ್ಲಿವರೆಗೂ ಅಂತ ನೋಡಿದ್ರೆ 6 ಕೋಟಿವರೆಗೂ ಕೂಡ 6.05 ಲಕ್ಷ ಕೋಟಿ 6.05 ಲಕ್ಷ ಕೋಟಿವರೆಗೂ ಕೂಡ ವ್ಯಾಪಾರ ವಹಿವಾಟಾಗಿದೆ. ನವರಾತ್ರಿಯಿಂದ ದೀಪಾವಳಿ ತನಕ ಭರ್ಜರಿ ಸೇಲ್ ಆಗಿದೆ. ಇದು ಕೇವಲ ನಂದಿನಿ ಮಾತ್ರ ಅಲ್ಲ, ಎಲ್ಲ ಉತ್ಪನ್ನಗಳು, ಪ್ರತಿ ಉತ್ಪನ್ನಗಳು, ಸರಕು ಮತ್ತು ಸೇವೆ ಸೇರಿಸಿ 6.05 ಲಕ್ಷ ಕೋಟಿಯಷ್ಟು ವಹಿವಾಟಾಗಿದೆ. ಕರ್ನಾಟಕದ ಬಜೆಟ್ ಗಾತ್ರ 4,08,000 ಕೋಟಿ ಕರ್ನಾಟಕದ ಬಜೆಟ್ನ ಗಾತ್ರ. ಆದ್ರೆ ದೀಪಾವಳಿ ಒಂದರಲ್ಲೇ ದೇಶದಲ್ಲಿ ಆಗಿರುವಂತ ವ್ಯಾಪಾರ ವಹಿವಾಟು 6.05 ಲಕ್ಷ. ಇಡೀ ವರ್ಷಕ್ಕೆ ನಮ್ಮ ಕರ್ನಾಟಕಕ್ಕೆ ಬೇಕಾಗುವಂತ ಎಲ್ಲ ಹಣಕಾಸನ್ನ ತೆಗೆದಿಟ್ಟು ಅದಾದ ನಂತರ ಇನ್ನೂ 2 ಲಕ್ಷ ಮಿಕ್ಕುತ್ತೆ ದೀಪಾವಳಿಗೆ ವಹಿವಾಟಾಗಿರುವಂತ ಒಟ್ಟು ಹಣವನ್ನು ಗಮನಿಸ್ತಾ ಇದ್ರೆ ನಾವು. ಇದಕ್ಕೆ ಕಾರಣ ಅಂತ ಕೇಳಿದ್ರೆ, ಕಾರಣ ಏನು ಅಂತ ಹೇಳಿ ಕೇಳಿದ್ರೆ, ಮೋದಿ ಅವರು ಜಿಎಸ್ಟಿಯಲ್ಲಿ ಕೆಲವೊಂದಿಷ್ಟು ಸುಧಾರಣೆ ಮಾಡಿರೋದ್ರಿಂದ ಅತಿ ಹೆಚ್ಚು ಜನ ಖರೀದಿಯತ್ತ ಮುಖ ಮಾಡಿದ್ದಾರೆ ಈ ದೀಪಾವಳಿಗೆ. ಸಹಜವಾಗಿ ದೀಪಾವಳಿ ಬಂದಾಗ ನಾವು ಹೊಸ ಎಲೆಕ್ಟ್ರಾನಿಕ್ ವಸ್ತುಗಳನ್ನ, ಕಾರು ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನ ಖರೀದಿ ಮಾಡೋದು ಸಹಜ. ಅದಂತೆ ಈ ಬಾರಿ ಅತಿ ಹೆಚ್ಚು ಖರೀದಿ ಆಗಿದೆ. ಕರ್ನಾಟಕದ ಬಜೆಟ್ಗಿಂತಲೂ 1.5 ಪಟ್ಟು ಹೆಚ್ಚು ಸೇಲ್ ಆಗಿದೆ. ದೇಶದ ಇತಿಹಾಸದಲ್ಲಿ ಇಷ್ಟೊಂದು ವಹಿವಾಟು ಇಲ್ಲಿವರೆಗೂ ಕೂಡ ನಡೆದಿಲ್ಲ. ರಿಟೇಲ್ ಆರ್ಥಿಕತೆಯ ದಿಕ್ಕನ್ನ ಹಬ್ಬದ ಸೀಸನ್ ಬದಲಿಸಿ ಬಿಟ್ಟಿದೆ. 2024ರಲ್ಲಿ ಒಟ್ಟು ಆಗಿರುವಂತಹ ಹಬ್ಬದ ಸೀಸನ್ ನಲ್ಲಿ ಆಗಿರುವ ವಹಿವಾಟು ವ್ಯಾಪಾರ 4.24 ಲಕ್ಷ ಕೋಟಿ. ಆದ್ರೆ ಈ ಬಾರಿ ಡಬಲ್ ಆಗಿದೆ. ಈ ಬಾರಿ 25% ಹೆಚ್ಚು ವಸ್ತುಗಳು ಮಾರಾಟ ಹೆಚ್ಚಳಾಗಿದೆ. ಒಟ್ಟಾರೆ ಮಾರಾಟದಲ್ಲಿ ರಿಟೇಲ್ ಕ್ಷೇತ್ರದ ಪಾಲು 85%. ಗೃಹ ಬಳಕೆ ವಸ್ತುಗಳು, ಬಟ್ಟೆ, ನಿತ್ಯ ಬಳಕೆ ವಸ್ತುಗಳು ವ್ಯಾಪಾರ ಸೇಲ್ ಏರಿಕೆಯಾಗಿದೆ. ಇನ್ನು 72% ಜನರು ಜಿಎಸ್ಟಿ ಕಡಿತದ ಲಾಭವನ್ನ ಪಡೆದಿದ್ದಾರೆ. 72% ಜನ ಮೋದಿ ಅವರಿಗೆ ಜೈ ಅಂದಿದ್ದಾರೆ. ಜಿಎಸ್ಟಿ ಸುಧಾರಣೆ ಮಾಡಿರೋದ್ರಿಂದ ಅದರ ಲಾಭವನ್ನ ಪಡೆಯುವ ಮೂಲಕ ಹಬ್ಬದ ಸೀಸನ್ ಅಪಾರ ಪ್ರಮಾಣದ ಉದ್ಯೋಗವನ್ನ ಸೃಷ್ಟಿ ಮಾಡಿದೆ. ಪಟಾಕಿ ಜಾಸ್ತಿ ಸೇಲ್ ಆಗಿದೆ, ಬಟ್ಟೆ ಜಾಸ್ತಿ ಸೇಲ್ ಆಗಿದೆ, ಕಾರು ಜಾಸ್ತಿ ಸೇಲ್ ಆಗಿದೆ. ಹೀಗಾದಾಗ ಉದ್ಯೋಗವೂ ಕೂಡ ಸೃಷ್ಟಿಯಾಗುತ್ತೆ. ಉದ್ಯೋಗವೂ ಕೂಡ 4 ಜನ ಇರೋರು 6 ಜನ ಬೇಕಾಗುತ್ತೆ. ಈ ರೀತಿಯಲ್ಲ, ಉದ್ಯೋಗವೂ ಕೂಡ ಸೃಷ್ಟಿಯಾಗಿದೆ. 50 ಲಕ್ಷಕ್ಕೂ ಹೆಚ್ಚು ಮಂದಿಗೆ ತಾತ್ಕಾಲಿಕವಾಗಿ ಉದ್ಯೋಗ ಸಿಕ್ಕಿದೆ. ಈ ದೀಪಾವಳಿಯ ಖರೀದಿ ಹೆಚ್ಚಳ ಆಗಿರೋದ್ರಿಂದಾಗಿ ತಾತ್ಕಾಲಿಕವಾಗಿ ಅವರಿಗೆ ಉದ್ಯೋಗ ಸಿಕ್ಕಿದೆ. ಇದೆಲ್ಲವೂ ಕೂಡ ದೇಶದ ಆರ್ಥಿಕತೆಯೂ ಕೂಡ ಅತಿ ದೊಡ್ಡ ಕೊಡುಗೆಯನ್ನು ಕೂಡ ಕೊಟ್ಟಿದೆ. ಬಹುಶಃ ಇದು ದಾಖಲೆ. ದೇಶದ ಇತಿಹಾಸದಲ್ಲೇ ದೀಪಾವಳಿಯ ಸಮಯದಲ್ಲಿ ಆಗಿರುವಂತಹ ವಹಿವಾಟು 6.05 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ನ ಗಾತ್ರಕ್ಕಿಂತಲೂ ಕೂಡ ಹೆಚ್ಚು. ಟೋಟಲ್ ನಮ್ಮ ರಾಜ್ಯ ಒಂದು ವರ್ಷಕ್ಕೆ ತೆಗೆದಿಡುವಂತಹ ಹಣಕ್ಕಿಂತಲೂ ಕೂಡ ಹೆಚ್ಚು. ಮುಂದಿನ ಸುದ್ದಿ ನೋಡೋಣ. ಈಗ ಬಿಹಾರದ ಕುರುಕ್ಷೇತ್ರ ಇದೆಯಲ್ಲ, ದಿನ ದಿನವೂ ಕೂಡ ರಣಕಣ ರಂಗೇರ್ತಾ ಇದೆ. ಕೌಂಟ್ ಡೌನ್ ಶುರುವಾಗಿದೆ ಮತದಾನಕ್ಕೆ.
ಮತದಾರರನ್ನ ಸೆಳೆಯೋದಕ್ಕೆ ಎನ್ಡಿಎ ಇಂಡಿಯಾ ಕೂಟ ಸರ್ಕಸ್ ಮಾಡ್ತಾನೆ ಇದೆ. ಇದರ ಮಧ್ಯೆ ಮಹಾಗಠಬಂಧನ್ ನಾಯಕರಿಗೆ ಸಂಕಷ್ಟ ಎದುರಾಗಿದೆ. ಏನದು ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಬಿಹಾರ ಅಖಾಡದಲ್ಲಿ ಆರ್ಜೆಡಿ ದೀದಿ ಅಸ್ತ್ರ. ಸರ್ಕಾರಿ ಜಾಬ್ 30,000 ಆಫರ್. ಬಿಹಾರ ಚುನಾವಣೆಗೆ ಕೇವಲ 15 ದಿನ ಮಾತ್ರ ಬಾಕಿ ಇದೆ. ಇದರ ನಡುವೆ ಮತದಾರರನ್ನ ಸೆಳೆಯಲು ಎನ್ಡಿಎ ಇಂಡಿಯಾ ಕೂಟ ಭರ್ಜರಿ ಆಫರ್ ಅನ್ನು ಕೊಡುತ್ತಿವೆ. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಬಹುದೊಡ್ಡ ಘೋಷಣೆಯನ್ನ ಮಾಡಿದ್ದಾರೆ. ಜೀವಿಕಾ ದೀದಿಯರಿಗೆ ಸರ್ಕಾರಿ ಕೆಲಸದ ಭರವಸೆಯ ಜೊತೆಗೆ 30,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. 2006ರಲ್ಲಿ ಜೀವಿಕಾ ದೀದಿ ಯೋಜನೆಯನ್ನ ಸಿಎಂ ನಿತೀಶ್ ಕುಮಾರ್ ಶುರು ಮಾಡಿದ್ದಾರೆ. ಇದು ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ಉದ್ದೇಶವನ್ನು ಹೊಂದಿದೆ. ಹಳ್ಳಿಯ 10 ರಿಂದ 12 ಮಹಿಳೆಯರ ಸ್ವಸಹಾಯ ಗುಂಪುಗಳಿವೆ. ಅವರ ಉದ್ಯೋಗವನ್ನು ಗುರುತಿಸಿ ಸರ್ಕಾರ ಸಾಲ ನೀಡುತ್ತೆ. ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡಿ ಪ್ರೋತ್ಸಾಹ ನೀಡುತ್ತಾರೆ. ಬಿಹಾರದಲ್ಲಿ ಬರೋಬ್ಬರಿ 1 ಕೋಟಿ ಜೀವಿಕಾ ದೀದಿಗಳಿದ್ದಾರೆ. ಈ ಮಹಿಳಾ ಗುಂಪುಗಳ ಮತಗಳ ಮೇಲೆ ಆರ್ಜೆಡಿ ಕಣ್ಣಿಟ್ಟಿದೆ. ಎನ್ಡಿಎ ಕೂಡ ಜೀವಿಕಾ ದೀದಿಗಳಿಗೆ ಹಣ ಜಮೆ ಮಾಡಿದೆ. आज हम कह रहे हैं कि जितनी जीविका दीदी जितनी सीएम दीदियां हैं उनको स्थायी किया जाएगा और 30,000 रुपए प्रतिमाह हमारी सरकार बनने पर उन जीविका सीएम दीदियों को दिया जाएगा. जीविका समूह की दीदियों द्वारा लिए गए लोन के सूद को माफ करा जाएगा. ಐಎನ್ಡಿಐ ಕೂಟದ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ. ಬಿಹಾರ್ ಇಂಡಿ ಮೈತ್ರಿಕೂಟಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮೋಹಾನಿಯಾ ವಿಧಾನಸಭಾ ಕ್ಷೇತ್ರದ ಆರ್ಜೆಡಿ ಅಭ್ಯರ್ಥಿ ಶ್ವೇತಾ ಸುಮನ್ ನಾಮಪತ್ರ ತಿರಸ್ಕೃತಗೊಂಡಿದೆ. ಅಫಿಡವಿಟ್ನಲ್ಲಿ 2020ರಲ್ಲಿ ಯುಪಿ ಮೂಲದವರು ಅಂತ ಹೇಳಿಕೊಂಡಿದ್ರು. ಆದರೆ 2025ರ ಅಫಿಡವಿಟ್ನಲ್ಲಿ ಬಿಹಾರದವರು ಅಂತ ಹೇಳಿಕೊಂಡಿದ್ದಾರೆ. ತಪ್ಪು ಮಾಹಿತಿಯನ್ನು ನೀಡಿರುವುದರಿಂದ ಚುನಾವಣಾ ಆಯೋಗ ಶ್ವೇತಾ ಸುಮನ್ ನಾಮಪತ್ರವನ್ನು ರಿಜೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಸುಗೌಲಿಯ ಹಾಲಿ ಆರ್ಜೆಡಿ ಶಾಸಕ ಶಶಿಭೂಷಣ್ ಸಿಂಗರ್ ನಾಮಪತ್ರವೂ ಕೂಡ ತಾಂತ್ರಿಕ ದೋಷಗಳಿಂದ ನಾಮಪತ್ರ ತಿರಸ್ಕೃತಗೊಂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತೆ ನಿತೀಶ್ ಪಲ್ಟಿ ಯಾಕೆ ಏನು ಎತ್ತ ಅಂತ ಹೇಳಿ 1 by 1 ನೋಡ್ತಾ ಹೋಗೋಣ. ಬಿಹಾರ ಜನರ ಮನವನ್ನ ಗೆಲ್ಲೋದಕ್ಕೆ ಎರಡೂ ಕೂಟಗಳು ಕಸರತ್ ಮಾಡ್ತಾ ಇದ್ದಾವೆ. ಇಂಡಿಯಾ ಮತ್ತೆ ಎನ್ಡಿಎ ಮೈತ್ರಿಕೂಟ. ಮಹಾಗಠಬಂಧನ್ಗೆ ಫಲಿತಾಂಶದ ಬಗ್ಗೆ ಗೊತ್ತಾದಂತೆ ಕಾಣ್ತಾ ಇದೆ. ಮಹಾಗಠಬಂಧನ್ಗೆ ತಾನೇನು ಮುಂದೆ ಜನ ನನ್ನನ್ನು ಹೇಗೆ ಕೈ ಹಿಡಿತಾರೆ ಅನ್ನುವಂತ ಸೂಕ್ಷ್ಮತೆ ಗೊತ್ತಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿ ಭರ್ಜರಿಯಾಗಿ ಆಫರ್ ಕೊಟ್ಟಿದೆ. ನಮ್ ಜೊತೆ ಬಂದ್ಬಿಡಿ ಅಂತ ಹೇಳಿ ಆಫರ್ ಕೊಟ್ಟಿದೆ ಕಾಂಗ್ರೆಸ್. ಈ ಬಾರಿ ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹೇಳಿದೆ. ಹಾಗಾಗಿ ನಮ್ ಜೊತೆಗೆ ನೀವು ಬನ್ನಿ ಅಂತ ಹೇಳಿ ಎನ್ಡಿಎ ಮೈತ್ರಿಕೂಟವನ್ನ ಬಿಟ್ಟು ಇಂಡಿಯಾ ಮೈತ್ರಿಕೂಟದ ಜೊತೆಗೆ ತಾವು ತಮ್ಮ ಪಕ್ಷ ಬನ್ನಿ ಅಂತ ಹೇಳಿ ಭವಿಷ್ಯ ನುಡಿದ ಕಾಂಗ್ರೆಸ್ ಸಂಸದ ಪಪ್ಪು ಯಾದವ್ ನೀವೆಲ್ಲ ಒಂದಾಗಿದ್ದೀರಾ ಅಂತ ಹೇಳಿ ಪತ್ರಕರ್ತರು ಪ್ರಶ್ನಿಸ್ತಾರೆ. ಜನರು ಒಂದಾಗಿದ್ದಾರೆ ಅಂತ ಹೇಳಿ ಪಪ್ಪು ಯಾದವ್ ಅವರು ಹೇಳ್ತಾರೆ. ಚುನಾವಣೆ ಬಳಿಕ ಜನರೇ ಎಲ್ಲವನ್ನ ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ. ನಿತೀಶ್ ಕುಮಾರ್ ಎನ್ಡಿಎ ಜೊತೆ ಉಳಿಯೋದಿಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಅವರನ್ನ ಕರ್ಕೊಂಡು ಬರೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ. ನಿತೀಶ್ ಕುಮಾರ್ಗೆ ಕಾಂಗ್ರೆಸ್ ಮಾತ್ರವೇ ಗೌರವ ಕೊಡುತ್ತೆ. ಕಾಂಗ್ರೆಸ್ ಮಾತ್ರ ಗೌರವ ಕೊಡುತ್ತೆ, ಬಿಜೆಪಿ ಕೊಡೋದಿಲ್ಲ, ಎನ್ಡಿಎ ಮೈತ್ರಿಕೂಟ ಕೊಡೋದಿಲ್ಲ. ನಿತೀಶ್ ಸೆಳೆಯಲು ತಂತ್ರವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಈ ತಂತ್ರದ ಭಾಗವಾಗಿ ಅಥವಾ ತಂತ್ರಕ್ಕೆ ಅವರು ಒಳಗಾಗಿ ಇಂಡಿಯಾ ಜೊತೆಗೆ ಹೋಗ್ತಾರಾ? ಕ್ವಶನ್ ಮಾರ್ಕ್. ಹೋದ್ರೆ ಇಂಡಿಯಾ ಮೈತ್ರಿಕೂಟ ಗೆಲ್ಲುತ್ತಾ? ಕ್ವಶನ್ ಮಾರ್ಕ್. ಎನ್ಡಿಎ ಮೈತ್ರಿಕೂಟ ಅಷ್ಟು ಈಸಿಯಾಗಿ ನಿತೀಶ್ ಕುಮಾರ್ ಅನ್ನ ಬಿಟ್ಕೊಡುತ್ತಾ? ಕ್ವಶನ್ ಮಾರ್ಕ್. ಮುಂದಿನ ಸುದ್ದಿ ನೋಡೋಣ. ಆಟಗಾರರ ಆಯ್ಕೆಯಲ್ಲಿ ಪಕ್ಷಪಾತದ ಆರೋಪ ಕೇಳಿಬಂದಿದೆ. ಕ್ರಿಕೆಟಿಗ ಸರ್ಫರಾಜ್ ಖಾನ್ ರನ್ನ ತಂಡದಿಂದ ಕೈಬಿಡಲು ಧರ್ಮ ಕಾರಣ ಎಂದು ಕಾಂಗ್ರೆಸ್ ಆರೋಪವನ್ನು ಮಾಡ್ತಾ ಇದೆ. ವರದಿ ಇಲ್ಲಿದೆ ನೋಡಿ. ಕ್ರಿಕೆಟ್ನಲ್ಲಿ ಜೋರಾಯಿತು ಧರ್ಮ ರಾಜಕೀಯ. ಸರ್ಫರಾಜ್ಗೆ ಮುಳುವಾಯ್ತಾ ಖಾನ್ ಉಪನಾಮ. ಕ್ರಿಕೆಟ್ನಲ್ಲೂ ಧರ್ಮದಂಗಲ್ ಜೋರಾಗಿದೆ. ಧರ್ಮ ನೋಡಿ ಟೀಂ ಇಂಡಿಯಾಗೆ ಆಟಗಾರರನ್ನ ಆಯ್ಕೆ ಮಾಡಲಾಗ್ತಾ ಇದೆ. ಸರ್ಫರಾಜ್ ಖಾನ್ ಅನ್ನು ತಂಡದಿಂದ ಕೈಬಿಡಲು ಆತನ ಹೆಸರಿನಲ್ಲಿರುವಂತಹ ಖಾನ್ ಉಪನಾಮವೇ ಕಾರಣ ಅಂತ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ಶಮಾ ಮೊಹಮ್ಮದ್ ಈ ರೀತಿ ಆರೋಪ ಮಾಡೋದ್ರಲ್ಲಿ ಬಂಟರ್
ರೋಹಿತ್ ಶರ್ಮಾ ದಪ್ಪ ಇದ್ದಾರೆ. ಅವರು ಆಡೋದಕ್ಕೆ ಅನ್ಫಿಟ್ ಅಂತ ಟೀಕಿಸಿದ್ದೆ ಕಾಂಗ್ರೆಸ್ ನಾಯಕಿ ಶಮಾ ಮೊಹಮ್ಮದ್. ಅದೇ ಶಮಾ ಮೊಹಮ್ಮದ್ ಇದೀಗ ಮತ್ತೊಂದು ವಿವಾದದ ಕಿಡಿಯನ್ನು ಹೊತ್ತಿಸಿದ್ದಾರೆ. ಭಾರತ ಮತ್ತು ಭಾರತ ಎ ತಂಡಗಳಿಂದ ಸರ್ಫರಾಜ್ ಖಾನ್ ಕೈಬಿಡಲು ಖಾನ್ ಉಪನಾಮ ಕಾರಣ ಅಂತ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಫರಾಜ್ ಖಾನ್ ಉಪನಾಮದ ಕಾರಣದಿಂದ ಆಯ್ಕೆ ಮಾಡಿಲ್ಲವೇ? ಈ ವಿಷಯದಲ್ಲಿ ಗೌತಮ್ ಗಂಭೀರ್ ನಿಲುವು ನಮಗೆ ತಿಳಿದಿದೆ ಅಂತ ಶಮಾ ಮೊಹಮ್ಮದ್ ಟ್ವೀಟ್ ಮಾಡಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ ಶಮಾ ಹೇಳಿಕೆಗೆ ಕಾಂಗ್ರೆಸ್ ನಾಯಕರೇ ಖಂಡನೆ ವ್ಯಕ್ತಪಡಿಸ್ತಾ ಇದ್ದಾರೆ. Very unfortunate. I think very sad day. Whenever this communal card is being played in sports in India, I feel wretched in my stomach because I have played cricket. We have never even thought of any other cricketer. What community? Where he comes from? Because it is the quality of the player, and she forgets that India has been led by Mohammad Azharuddin for 12 years. 28 ವರ್ಷದ ಕ್ರಿಕೆಟಿಗ ಸರ್ಫರಾಜ್ ಖಾನ್ 6 ಟೆಸ್ಟ್ ಪಂದ್ಯವಾಡಿದ್ದು 371 ರನ್ ಬಾರಿಸಿದ್ದಾರೆ. 3 ಅರ್ಧಶತಕ, 1 ಶತಕ ಬಾರಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೊಂದು ಬ್ರೇಕ್ ಆದ ನಂತರ ಮುಂದಿನ ಭಾಗದಲ್ಲಿ ಹಾಸನಾಂಬೆಯ ಸಾರ್ವಜನಿಕ ದರ್ಶನ ಬಂದ್. ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲ ಮಾಹಿತಿ ಕೊಡ್ತೀವಿ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ದಕ್ಷಿಣ ಭಾರತದ ವೈಷ್ಣೋದೇವಿ ಎಂದೇ ಪ್ರಖ್ಯಾತಿಯನ್ನ ಪಡೆದಂತಹ ತಾಯಿ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವದ ಆ ದಿವ್ಯ ದರ್ಶನಕ್ಕೆ ಇವತ್ತು ಸಾರ್ವಜನಿಕರ ದರ್ಶನಕ್ಕೆ ತೆರೆ ಬಿದ್ದಿದೆ. ನಾಳೆಗೆ ಹಾಸನಾಂಬ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಅಧಿಕೃತವಾಗಿ ತೆರೆ ಬೀಳಲಿದೆ. ಏನೇನು ಆಯ್ತು ಇವತ್ತು, ಎಷ್ಟು ಜನ ಬಂದ್ರು, ಹೇಗಿತ್ತು ಇವತ್ತಿನ ತಾಯಿಯ ದರ್ಶನ, ಇದೆಲ್ಲದರ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಲಕ್ಷ ಲಕ್ಷ ಜನ, ಕಿಲೋಮೀಟರ್ ಗಟ್ಟಲೆ ಕ್ಯೂ, ಸತತ 13 ದಿನದಿಂದ ನಾನ್ ಸ್ಟಾಪ್ ದರ್ಶನ. ಇಂದಿಗೆ ಶಕ್ತಿ ದೇವತೆ ದರ್ಶನಕ್ಕೆ ಬ್ರೇಕ್ ಬಿದ್ದಿದೆ. ಹಾಸನಾಂಬೆ ಸಾರ್ವಜನಿಕ ದರ್ಶನ ಬಂದ್. 26 ಲಕ್ಷ ಜನರ ಭೇಟಿ, 22 ಕೋಟಿ ರೂಪಾಯಿ ಕಲೆಕ್ಷನ್. ಹಾಸನ ಅಧಿದೇವತೆ ಹಾಸನಾಂಬೆ ದೇಗುಲ ಗರ್ಭಗುಡಿ ಮುಚ್ಚಲು ಕ್ಷಣಗಣನೆ ಶುರುವಾಗಿದೆ. 13ನೇ ದಿನವಾದ ಇಂದು ಕೂಡ ಸಾವಿರಾರು ಜನ ಮಳೆಯ ನಡುವೆ ಕಿಲೋಮೀಟರ್ ಗಟ್ಟಲೆ ಕ್ಯೂನಲ್ಲಿ ನಿಂತು ಶಕ್ತಿ ದೇವತೆಯ ದರ್ಶನ ಪಡೆದಿದ್ದಾರೆ. ಹಾಸನಾಂಬೆ ದರ್ಶನ ಪಡೆದ ಸ್ಟಾರ್ಸ್ ಗಣ್ಯರು. ಕೊನೆಯ ದಿನವಾದ ಇಂದು ಕೂಡ ಸ್ಯಾಂಡಲ್ವುಡ್ ಮಂದಿ, ರಾಜಕಾರಣಿಗಳು ಸೇರಿ ಗಣ್ಯರ ದಂಡೆ ಹರಿದು ಬಂದಿತ್ತು. ನಟ ಧ್ರುವ ಸರ್ಜಾ, ನಟಿ ಮಿಲನಾ ನಾಗರಾಜ್, ಸಚಿವ ರಾಮಲಿಂಗಾರೆಡ್ಡಿ, ಅವಧೂತ ಅರ್ಜುನ್ ಗುರೂಜಿ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ತಾಯಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಆ ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾನೇ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬಾ ಇತಿಹಾಸ ಇರುವಂತ ಒಂದು ಪುಣ್ಯಕ್ಷೇತ್ರ ಇದು. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತೆ ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಕಾಸಿನ ಜಾತ್ರೆ. ಈ ಬಾರಿ ಬರೋಬ್ಬರಿ 26 ಲಕ್ಷ ಜನ ಹಾಸನಾಂಬೆ ದರ್ಶನ ಪಡೆದಿದ್ದಾರೆ. ಟಿಕೆಟ್ ಮಾರಾಟದಿಂದಲೇ 22 ಕೋಟಿ ರೂಪಾಯಿ ಸಂಗ್ರಹವಾಗಿದೆ. ಕಳೆದ ವರ್ಷ 17 ಲಕ್ಷ 46 ಸಾವಿರ ಜನ ದೇವಿಯ ದರ್ಶನ ಪಡೆದಿದ್ರು. ಕಳೆದ ವರ್ಷ ಕೇವಲ 9 ಲಕ್ಷ 68 ಸಾವಿರ ರೂಪಾಯಿ ಸಂಗ್ರಹವಾಗಿತ್ತು. ಒಟ್ಟು 13 ದಿನ ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬಿದ್ದಿದ್ದು ಇಂದು ಸಂಜೆ 7ರಿಂದಲೇ ಸಾರ್ವಜನಿಕ ದರ್ಶನ ಬಂದಾಗಿದೆ. ಗರ್ಭಗುಡಿ ಮುಚ್ಚಿ ಸಂಜೆ 7ರಿಂದ ತಾಯಿಗೆ ವಿಶೇಷ ಅಲಂಕಾರ ಪೂಜೆ ಮಾಡಲಾಗ್ತಿದೆ. ಮತ್ತೆ ಮಧ್ಯರಾತ್ರಿ 12ಕ್ಕೆ ದೇಗುಲ ಓಪನ್ ಮಾಡಲಾಗುತ್ತೆ. ಸ್ಥಳೀಯರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ಸಿದ್ದೇಶ್ವರ ಕೊಂಡ ಹಾಯುವ ಕಾರ್ಯಕ್ರಮ ಇರುತ್ತೆ. ದೀಪ ಹಚ್ಚಿ ಗರ್ಭಗುಡಿ ಬಂದ್ ಮಾಡಲಾಗುತ್ತೆ. ನಾಳೆ ಮಧ್ಯಾಹ್ನ 2ಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ದೇಗುಲ ಬಂದಾಗಲಿದೆ. ಮುಂದಿನ ವರ್ಷದವರೆಗೆ ಹಚ್ಚಿದ ದೀಪ ಅಲಂಕಾರದ ಹೂವು ಇಡ್ತಾರೆ. ಆದ್ರೆ ದೀಪ ನಂದುವುದಿಲ್ಲ, ಹೂವು ಬಾಡುವುದಿಲ್ಲ. ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.
ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ನಾಲ್ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH